ಜಮ್ಮು ಕಾಶ್ಮೀರದಲ್ಲಿ ಉಗ್ರ ರಾಕ್ಷಸರ ಅಡಗುದಾಣಗಳನ್ನು ಪತ್ತೆ ಮಾಡಲಾಗಿದೆ. ಮೊನ್ನೆ ನಡೆದಂತಹ ಒಂದು ಉಗ್ರರ ಅಟ್ಯಾಕ್ ಏನಿದೆ, ಅವರು ಎಲ್ಲಿಂದ ಬಂದಿದ್ರು, ಎಲ್ಲಿದ್ರು ಒಂದು ವಾರದಿಂದ 10 ದಿನಗಳಿಂದ ಅನ್ನುವಂಥದ್ರ ಬಗ್ಗೆ ಅಡಗುತಾಣ ಯಾವುದಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಸುಮಾರು 150ರಿಂದ 200 ಉಗ್ರರು ಬೀಡು ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ, POK, ಅಲ್ಲಿ ಆಕ್ಟಿವ್ ಆಗಿದ್ದಾರೆ ಭಯೋತ್ಪಾದಕ ಕ್ರಿಮಿಗಳು. ಉಗ್ರ ವಿಷಸರ್ಪಗಳನ್ನ ಈ ಪರಮ ಪಾಪಿ ಪಾಕಿಸ್ತಾನ ಸಾಕ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಕುರುಹುಗಳು ಸಿಗ್ತಾ ಇದೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದಂತಹ ಉಗ್ರರು ಇವರೆಲ್ಲರೂ ಕೂಡ POKಯಲ್ಲಿ ಆಶ್ರಯ ಪಡೆದಿದ್ದಾರೆ. 17 ಸ್ಥಳೀಯ ಉಗ್ರರು ಕೂಡ POK ಬಳಿ ಬೀಡು ಬಿಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ರಾಕ್ಷಸರ ಅಡಗುದಾಣಗಳನ್ನ ಈಗ ಗುಪ್ತಚರ ಇಲಾಖೆ ಪತ್ತೆ ಮಾಡಿದೆ. ಕಾಶ್ಮೀರ ಕಣಿವೆಯಲ್ಲಿ ಸುಮಾರು 150ರಿಂದ 200 ಈ ಉಗ್ರರು ಅಡಗಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕಲೆ ಹಾಕಿದೆ. ಇನ್ನೇನಿದ್ರೂ ಕೂಡ ಆಪರೇಷನ್ ನಡಿಬೇಕು. ಆಪರೇಷನ್ನಲ್ಲಿ ಈ ಉಗ್ರರನ್ನು ಹೊಡೆದುರುಳಿಸಬೇಕು ಅನ್ನುವಂಥದ್ದು ಏಕಮಾತ್ರ ಟಾರ್ಗೆಟ್ ಈಗ. ಹಾಗೆ ಪಾಕಿಸ್ತಾನವನ್ನು ವಿಶ್ವದ ಎದುರು ಬೆತ್ತಲು ಮಾಡಬೇಕು. ಪಾಕಿಸ್ತಾನ ತೆರೆಮರೆಯಲ್ಲಿ ಕೂತ್ಕೊಂಡು ನಮಗೆ ಗೊತ್ತೇ ಇಲ್ಲ, ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಇವರ ಐಡೆಂಟಿಟಿನೇ ನಮ್ಮಲ್ಲಿಲ್ಲ, ನಮ್ಮ ದೇಶದವನೇ ಅಲ್ಲ ಅಂಥೇಳಿ ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಾ ಇರುವಂಥ ಪಾಕಿಸ್ತಾನ ಅದು ತಕ್ಕ ಉತ್ತರವನ್ನು ನೀಡಬೇಕಾಗತ್ತೆ. ಈಗ ತಕ್ಕ ಬೆಲೆಯನ್ನು ತರಬೇಕಾಗತ್ತೆ ಪಾಕಿಸ್ತಾನ. ಸೊ ಆ ಒತ್ತಡವನ್ನು ಹೇರುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಷ್ಟು ನಿರ್ಧಾರಗಳನ್ನು ಭಾರತ ಸರ್ಕಾರ ಏನು ಕೈಗೊಂಡಿದೆ. ಸೊ ಒಂದಷ್ಟು ಪ್ರೆಷರ್ ಬಿಲ್ಡ್ ಮಾಡಬೇಕು ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ. ಸೊ ಹಾಗೆ ಪಾಕಿಸ್ತಾನವನ್ನು ವಿಶ್ವದ ಎದುರು ಒಂದು ಭಯೋತ್ಪಾದನೆಗೆ ಪ್ರಚೋದನೆಯನ್ನು ಕೊಡ್ತಾ ಇರುವಂಥದ್ದು, ಜೊತೆಗೆ ಸಪೋರ್ಟ್ ಮಾಡ್ತಾ ಇರುವಂಥ ರಾಷ್ಟ್ರ ಅನ್ನುವಂಥದ್ದನ್ನು ಬಿಂಬಿಸಬೇಕು. ವಿಶ್ವದಾದ್ಯಂತ ಗೊತ್ತಾಗಬೇಕು ಪಾಕಿಸ್ತಾನದ ಬಂಡವಾಳ ಏನು ಅಂಥೇಳಿ. ಆ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳು, ಒಂದಷ್ಟು ನಿರ್ಧಾರಗಳು ಕೂಡ ಆಗ್ತಾ ಇವೆ. ಇನ್ನು ಶಿವಮೊಗ್ಗದ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಮಂಜುನಾಥ್ ಅವರ ಪಾರ್ಥಿವ ಶರೀರ ಈಗಾಗಲೇ ಶಿವಮೊಗ್ಗ ಅವರ ನಿವಾಸಕ್ಕೆ ತಲುಪಿದೆ. ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಕುಟುಂಬ ಸದಸ್ಯರ ಜೊತೆಗೆ ಮಾತಾಡ್ತಾ ಇರುವಂಥ ಪ್ರಹ್ಲಾದ್ ಜೋಶಿ ಅವರು ಶಿವಮೊಗ್ಗದ ಮಂಜುನಾಥ್ ಅವರ ನಿವಾಸದಲ್ಲಿ ಈಗ ಸದ್ಯದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮಂಜುನಾಥ್ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಇವತ್ತು ಬೆಳಿಗ್ಗೆ ಈಗಷ್ಟೇ ಕೆಲವೇ ಹೊತ್ತಿನಲ್ಲಿ ತಲುಪಿದೆ ಅವರ ಪಾರ್ಥಿವ ಶರೀರ. ಈಗಾಗಲೇ ಕೆಲವೊಂದಷ್ಟು ಜನ ರಾಜಕೀಯ ಮುಖಂಡರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದರು. ಈಗ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ದಾರೆ. ಅವರ ಕುಟುಂಬ ಸದಸ್ಯರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಅವರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು, ಅವರ ಪುತ್ರ ಅಭಿಜಯ್ ಅವರೆಲ್ಲರಿಗೂ ಕೂಡ ಸಾಂತ್ವನವನ್ನು ಹೇಳಿದ್ದಾರೆ. ಹಾಗೆ ಮಂಜುನಾಥ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಭರತ್ ಭೂಷಣ್ ಅವರು ಕೂಡ ಏನು ಮೃತಪಟ್ಟಿದ್ದಾರೆ, ಅವರ ತಂದೆ ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ.